ಮನುಷ್ಯನ ಜೀವನದಲ್ಲಿ ಶತ್ರುಗಳ ಸಮಸ್ಯೆ ಸರ್ವೇ ಸಾಮಾನ್ಯ. ಆದರೆ ಅದು ಅತಿರೇಕಕ್ಕೆ ಹೋದಾಗ ಜೀವನ ಮಾಡಲು ಸಾಕಷ್ಟು ಕಷ್ಟಗಳು ಎದುರಾಗುತ್ತೆ. ನಮ್ಮ ಬೆನ್ನ ಹಿಂದೆಯೇ ಇದ್ದು ನಮ್ಮ ಬಗ್ಗೆ ಇಲ್ಲಸಲ್ಲದ ಆರೋಪಗಳನ್ನು ಮಾಡುತ್ತಾ ನಾವು ಮಾಡುವ ಪ್ರತಿ ಕೆಲಸಗಳಿಗೂ ಅಡೆತಡೆಗಳು ಉಂಟಾಗಲಿ ಎಂದು ನಾನಾ ಪ್ರಯತ್ನಗಳನ್ನು ನಿರಂತರವಾಗಿ ಮಾಡುತ್ತಲೇ ಇರುತ್ತಾರೆ. ಕೆಲವರ ಜೀವನದಲ್ಲಿ ಅಂತರ್ಗತ ಶತ್ರುಗಳು ಹೆಚ್ಚಾಗಿರುತ್ತಾರೆ. ಅಂದರೆ ಸ್ನೇಹಿತರು, ಸಂಬಂಧಿಕರು ಅಥವಾ ತಾವು ಹೆಚ್ಚುವ ನಂಬುವ ವ್ಯಕ್ತಿಗಳು ಹೆಚ್ಚಾಗಿರ್ತಾರೆ. ಇನ್ನು ಕೆಲವರಿಗೆ ಬಹಿರ್ಗತ ಶತ್ರುಗಳು ಹೆಚ್ಚಾಗಿರ್ತಾರೆ. ಅಂದರೆ ಸ್ನೇಹಿತರು ಅಥವಾ ದೂರ ಸಂಬಂಧಿಗಳು ಅಥವಾ ತಮ್ಮ ಜೊತೆಗೆ ಚೆನ್ನಾಗಿಯೇ ಇದ್ದು ಅವರ ಮೇಲೆ ಯಾವ ಅನುಮಾನವೂ ಬಾರದೆ ನಿರಂತರವಾಗಿ ಬೆನ್ನಿಗೆ ಚೂರಿ ಹಾಕುತ್ತಲೇ ಅಡಚಣೆ ಉಂಟು ಮಾಡುವವರು. ಹೀಗೆ ಎರಡು ರೀತಿಯಾದಂತಹ ಶತ್ರುಗಳು ಜೀವನದಲ್ಲಿ ಇರ್ತಾರೆ. ಒಟ್ಟಾರೆಯಾಗಿ ನಮಗೆ ಕೆಟ್ಟದ್ದನ್ನು ಮಾಡಲೇಬೇಕು ಅಂತ ನಾನಾ ದೇವರುಗಳಿಗೆ ಕೈ ಮುಗಿಯುವುದು, ವಾಮಾಚಾರ ಮಾಟ ಮಂತ್ರಗಳಿಗೆ ಮೊರೆ ಹೋಗಿ ಆರೋಗ್ಯ, ಹಣಕಾಸು, ನೆಮ್ಮದಿಯನ್ನು ಕಳೆದುಕೊಂಡು ಬೀದಿಗೆ ಬರುವ ತನಕವೂ ತೊಂದರೆ ನೀಡುವುದು, ಹೀಗೆ ನಾನಾ ಪ್ರಯತ್ನಗಳ ಮೂಲಕ ಹಿಂಸಿಸುತ್ತಾರೆ. ಇಂತಹ ಎಲ್ಲ ವಿಧದ ಶತ್ರುಗಳಿಂದ ಹೊರಬರಲು ಈ ಒಂದು ಶಕ್ತಿಶಾಲಿಯಾದಂತಹ ಮಂತ್ರ ನಿಮ್ಮ ಜೊತೆಗಿದ್ದರೆ ಸಾಕು. ಸಾಕ್ಷಾತ್ ಶ್ರೀ ಆಂಜನೇಯ ಸ್ವಾಮಿಯ ರಕ್ಷಣೆ ಖಂಡಿತವಾಗಿ ನಿಮಗೆ ಪ್ರಾಪ್ತಿಯಾಗುತ್ತೆ. ಶತ್ರುಗಳು ಮಾಡುವಂತಹ ಪಿತೂರಿಗಳಿಂದ, ಕೆಟ್ಟ ಕೆಲಸಗಳಿಂದ ಆಗುವಂತಹ ಶಕ್ತಿಗಳು ನಶಿಸಿ ಹೋಗುತ್ತೆ. ನೆಮ್ಮದಿಯ ಜೀವನ ಮಾಡುವುದರ ಜೊತೆಗೆ ದೈವಬಲ ಸದಾ ಜೊತೆಗಿರುತ್ತೆ. ಶತ್ರುಗಳ ನಿವಾರಣೆಗೆ ನಮ್ಮ ವೇದಗಳಲ್ಲಿ ಒಂದು ಶಕ್ತಿಶಾಲಿಯಾದಂತಹ ಪಾರಾಯಣದ ಬಗ್ಗೆ ತಿಳಿಸಿಕೊಟ್ಟಿದ್ದಾರೆ. ಇದನ್ನು ಮನ್ಯು ಸೂಕ್ತ ಪಾರಾಯಣ ಎಂಬ ಹೆಸರಿನಿಂದ ಕರೆಯಲಾಗುತ್ತೆ. ಸಾಕ್ಷಾತ್ ಶ್ರೀ ಆಂಜನೇಯ ಸ್ವಾಮಿಗೆ ಹಾಗೂ ನರಸಿಂಹ ಸ್ವಾಮಿಗೆ ಸಂಬಂಧಪಟ್ಟಂತಹ ಪಾರಾಯಣ ಇದಾಗಿದ್ದು, ಯಾರ ಜೀವನದಲ್ಲಿ ಬಹಿರ್ಗತ ಹಾಗೂ ಅಂತರ್ಗತ ಶತ್ರುಗಳು ಹೆಚ್ಚಾಗಿರುತ್ತಾರೋ ಅವರು ಯಾವುದಾದರೂ ಒಂದು ಮಂಗಳವಾರದ ದಿನ ಮನೆಗೆ ಸಮೀಪದಲ್ಲಿ ಇರುವಂತಹ ಆಂಜನೇಯ ಸ್ವಾಮಿಯ ದೇಗುಲಕ್ಕೆ ತೆರಳಿ ಮನ್ಯು ಸೂಕ್ತ ಪಾರಾಯಣವನ್ನು 108 ಬಾರಿ ಹೇಳಿಕೊಳ್ಳಬೇಕು ಅಥವಾ ಕೇಳುವುದನ್ನು ಮಾಡಬೇಕು. ನಿಮ್ಮ ಹೆಸರನ್ನು ಸಂಕಲ್ಪ ಮಾಡಿಕೊಂಡು ಶತ್ರುಗಳ ಕಾಟ ನಿಲ್ಲಬೇಕು. ಅವರಿಂದ ಇನ್ನು ಮುಂದೆ ಯಾವುದೇ ಸಮಸ್ಯೆಗಳು ಆಗಬಾರದು. ಅವರ ಮನಸ್ಸಿನಲ್ಲಿ ನಮ್ಮ ಮೇಲಿರುವ ಕಿಡಿ ಅಥವಾ ದ್ವೇಷ ಕಡಿಮೆಯಾಗಲಿ. ಅವರು ಮಾಡಿಸುವಂತಹ ನಾನಾ ವಿಧದ ಕೆಟ್ಟ ಪ್ರಯೋಗಗಳ, ಮಾಟ ಮಂತ್ರಗಳ ಶಕ್ತಿ ನಶಿಸಿ ಹೋಗಲಿ ಎಂದು ಆಂಜನೇಯ ಸ್ವಾಮಿಯನ್ನೇ ನೋಡುತ್ತಾ ಬೇಡಿಕೊಳ್ಳಬೇಕು. ನರಸಿಂಹ ಸ್ವಾಮಿಯ ಸಂಕಲ್ಪವನ್ನು ಮಾಡಿಕೊಳ್ಳಬೇಕು. 108 ಬಾರಿ ಮನ್ಯು ಸೂಕ್ತ ಪಾರಾಯಣವನ್ನು ಈ ವಿಧವಾಗಿ ಮಾಡಿಕೊಳ್ಳಬೇಕು. ಪಾರಾಯಣ ಮುಗಿದ ನಂತರ ತೀರ್ಥ ಸ್ವೀಕಾರವನ್ನು ಮಾಡಬೇಕು. ಹೀಗೆ ಮಾಡಿದರೆ ಶತ್ರುಗಳಿಲ್ಲದ ಜೀವನ ನಿಮ್ಮದಾಗುತ್ತೆ. ಮುಂದಿನ ದಿನಗಳಲ್ಲಿ ಶತ್ರುಗಳು ನೀಡುವಂತಹ ಕಾಟ, ಅವರ ಶಾಪ, ಅವರ ಕೈಚಳಕಗಳು ನಿಮ್ಮ ಮೇಲೆ ಪ್ರಯೋಗ ಮಾಡಿದರೂ ಕೂಡ ಅದು ಫಲ ಕೊಡೋದಿಲ್ಲ. ಅಂತಹ ಅದ್ಭುತವಾದಂತಹ ಶಕ್ತಿ ಈ ಮನ್ಯು ಸೂಕ್ತ ಪಾರಾಯಣಕ್ಕಿದೆ. ಆ ನಂತರ ಬರುವ ಎಲ್ಲ ಮಂಗಳವಾರಗಳಂದು ಅಥವಾ ನಿಮಗೆ ಬದಲಾವಣೆಗಳು ಜೀವನದಲ್ಲಿ ಆಗುವ ತನಕವೂ ಮೊಬೈಲ್ನಲ್ಲಿಯೇ ಪ್ರತಿ ಮಂಗಳವಾರ ಬೆಳಿಗ್ಗೆ ಹಾಗೂ ಸಂಜೆ ಈ ಶಕ್ತಿಯುತವಾದಂತಹ ಮನ್ಯು ಸೂಕ್ತ ಪಾರಾಯಣವನ್ನು ಹಾಕಿ ಕೇಳುವುದು ಅಥವಾ ಹೇಳುವುದನ್ನು ಮಾಡಬೇಕು. ಈ ಮಂತ್ರ ಹೇಳುವಾಗ ಬರುವ ಶಕ್ತಿಯಿಂದ ಮನೆಯಲ್ಲಿಯೂ ಕೂಡ ವಿಶೇಷ ಬದಲಾವಣೆಗಳು ಉಂಟಾಗುತ್ತೆ. ಮನೆಯ ಸದಸ್ಯರ ಮನಸ್ಸು ಶುದ್ಧಿಯಾಗುತ್ತೆ, ಅಂಧಕಾರ ದೂರವಾಗುತ್ತೆ, ಮಾನಸಿಕ ನೆಮ್ಮದಿ ಜೊತೆಗೆ ಸದಾ ಹನುಮಂತನೇ ನಿಮ್ಮ ಜೊತೆಗೆ ಇದ್ದಾನೆ ಎಂಬ ಧೈರ್ಯ ನಿಮ್ಮ ಜೊತೆಗಿರುತ್ತೆ. ಆಂಜನೇಯನ ರಕ್ಷಣೆ ಜೊತೆಗೆ ಸಾಕ್ಷಾತ್ ನರಸಿಂಹ ಸ್ವಾಮಿಯ ಅನುಗ್ರಹದಿಂದ ನಿಮ್ಮಲ್ಲಿರುವ ಕೋಪ, ಅಹಂಕಾರ, ಬೇಡವಾದ ಗುಣಗಳು ನಶಿಸುವುದರ ಜೊತೆಗೆ ಎಲ್ಲ ರೀತಿಯ ನಕಾರಾತ್ಮಕ ಶಕ್ತಿಗಳು ನಿಮ್ಮ ಮೇಲೆ ಕೆಲಸ ಆಗದಂತೆ ತಡೆಯುತ್ತದೆ. ಈ ಮನ್ಯು ಸೂಕ್ತವನ್ನು ನೀವು ಯೂಟ್ಯೂಬ್ನಲ್ಲಿ ಹುಡುಕುವುದರ ಮೂಲಕ ಕೇಳಬಹುದು ಅಥವಾ ನಮ್ಮದೇ ವೆಬ್ಸೈಟ್ ಆದಂತಹ ದೇಗುಲ ದರ್ಶನ ಕರ್ನಾಟಕ.comಗೆ ಭೇಟಿ ನೀಡುವುದರ ಮೂಲಕ ಓದಬಹುದು. ಋಗ್ವೇದದಲ್ಲಿ ಇರುವಂತಹ ಅತಿ ಶಕ್ತಿಯುತವಾದಂತಹ ಸೂಕ್ತ ಇದು ಮನ್ಯು ಸೂಕ್ತ. ಹಾಗೆಯೇ ನೀವು ಕೆಲಸ ಮಾಡುವ ಆಫೀಸ್ಗಳಲ್ಲಿ ಅಥವಾ ಜಾಗಗಳಲ್ಲಿ, ವಿದ್ಯೆಗೆ ಹೋಗುವಂತಹ ಕಾಲೇಜುಗಳಲ್ಲಿ, ವ್ಯಾಪಾರ ವ್ಯವಹಾರ ಮಾಡುವಂತಹ ಸ್ಥಳಗಳಲ್ಲಿ ಅಥವಾ ಅಕ್ಕಪಕ್ಕದ ಮನೆಯವರಿಂದಾಗಲಿ ನಿಮ್ಮ ಮೇಲೆ ಯಾವುದೇ ಕೆಟ್ಟ ಪರಿಣಾಮ ಬೀರಬಾರದು ಅಥವಾ ಶತ್ರುಗಳ ಕೆಲಸ ನಡೆಯಬಾರದು ಎಂದರೆ ಪ್ರತಿನಿತ್ಯ ಮನೆಯಿಂದ ಹೊರಗಡೆ ಹೋಗಬೇಕಾದ್ರೆ ಓಂ ಹರಿಮರ್ಕಟ ಮರ್ಕಟಾಯ ನಮಃ ಎಂಬ ಮಂತ್ರವನ್ನು 11 ಬಾರಿ ಹೇಳಿಕೊಂಡು ಹೋಗಬೇಕು. ಈ ಒಂದು ಮಂತ್ರವನ್ನು ಪಠಿಸುವುದರಿಂದ ಶತ್ರು ಬಾಧೆಗಳು ಸುಲಭವಾಗಿ ದೂರವಾಗುತ್ತೆ. ಆ ದಿನವೆಲ್ಲ ಶತ್ರುಗಳ ಕಾಟವಿಲ್ಲದೆ ಮನೆಗೆ ಬರಬಹುದು. ಹಾಗೆಯೇ ಸಾಕ್ಷಾತ್ ದುರ್ಗಾದೇವಿಯ ಸ್ವರೂಪವಾದಂತಹ ಬೆಳ್ಳುಳ್ಳಿಯನ್ನು ಸದಾ ನಿಮ್ಮೊಂದಿಗೆ ಇಟ್ಟುಕೊಳ್ಳಬೇಕು. ಇದರ ಜೊತೆಗೆ ತಾಂತ್ರಿಕ ಪರಿಹಾರ ಶಾಸ್ತ್ರದಲ್ಲಿ ಬಹಳ ಶಕ್ತಿ ಇರುವಂತಹ ಕಸ್ತೂರಿ ಕಾಯಿಯನ್ನು ಸದಾ ಜೊತೆಗೆ ಇಟ್ಟುಕೊಳ್ಳಬೇಕು. ಇದರ
ಜೊತೆಗೆ ಶತ್ರು ಬಾಧೆಗಳು ಹೆಚ್ಚಾಗಿದ್ದರೆ 12 ಅಮಾವಾಸ್ಯೆಗಳ ಕಾಲ ಕಾಳಿಕಾ ಅಮ್ಮನವರಿಗೆ ನಿಂಬೆಹಣ್ಣಿನ ಹಾರವನ್ನು ಅರ್ಪಿಸುತ್ತಾ ಬರಬೇಕು. ಹೀಗೆ ಮಾಡುವುದರಿಂದ ದೇವಿಯ ರಕ್ಷಣೆ ಪ್ರಾಪ್ತಿಯಾಗುತ್ತೆ. ಶತ್ರುಗಳ ಸರ್ವ ಸಮಸ್ಯೆಗಳು ಶೀಘ್ರವಾಗಿ ದೂರವಾಗುತ್ತೆ. ಹಾಗೆಯೇ ಸ್ವಂತ ಮನೆ ಕಟ್ಟಿಸಲು, ಭೂಮಿ ಖರೀದಿಯನ್ನ ಮಾಡಲು, ಈಗ ಇರುವಂತಹ ಮನೆಗೆ ಬಾಡಿಗೆದಾರರು ಬರಲು, ಹಣಕಾಸಿನ ಏಳಿಗೆಗೆ, ಸಾಲದ ಸಮಸ್ಯೆ ತೀರಲು, ವಯಸ್ಸು ದಾಟಿದರೂ ಮದುವೆ ಆಗುತ್ತಿಲ್ಲ, ಸಂತಾನ ಇಲ್ಲ, ಆರೋಗ್ಯ, ವಿದ್ಯೆ ಯಾವುದರಲ್ಲೂ ಏಳಿಗೆ ಇಲ್ಲವೆಂದರೆ ತಪ್ಪದೆ ದೇಗುಲ ದರ್ಶನ ಕರ್ನಾಟಕದಿಂದ ನೀಡುವಂತಹ ಶುದ್ಧ ಬೆಳ್ಳಿಯ ಕವಚವನ್ನು ಧರಿಸಿ ನಿಮ್ಮ ಜೀವನದಲ್ಲಿ ಆಗುವ ಪರಿಪೂರ್ಣ ಬದಲಾವಣೆಗಳನ್ನು ನೇರವಾಗಿ ನೋಡಬಹುದು. ಈ ಒಂದು ಶುದ್ಧ ಬೆಳ್ಳಿಯ ಕವಚವನ್ನು ನೀವು ಪಡೆಯಲು ಇಲ್ಲಿ ನೀಡುವಂತಹ ವಾಟ್ಸಪ್ ಸಂಖ್ಯೆಗೆ ಸಂದೇಶ ಕಳಿಸುವ ಮೂಲಕ ಪಡೆದುಕೊಳ್ಳಬಹುದು. ಮುಂದಿನ ಬಾರಿ ಇಂಥದ್ದೇ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನಲ್ ಮುಖಾಂತರ ಭೇಟಿಯಾಗೋಣ. ತಪ್ಪದೆ ಜೈ ನರಸಿಂಹಸ್ವಾಮಿ, ಜೈ ಆಂಜನೇಯ ಸ್ವಾಮಿ ಅಂತ ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ಈ ವಿಡಿಯೋಗೆ ಒಂದು ಲೈಕನ್ನು ಕೊಡಿ. ಧನ್ಯವಾದ ಸ್ನೇಹಿತರೆ.